ಕೆಫೆ ಬಾಂಬ್ ಬ್ಲಾಸ್ಟ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಫಾಲೋ ಅಪ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ. ಅಧಿಕಾರಿಗಳು ಈಗ ರಿವರ್ಸ್ ಮೋಡ್ ತನಿಖೆಯನ್ನು ಶುರುವಿಟ್ಕೊಂಡಿದ್ದಾರೆ. ರಿವರ್ಸ್ ಮೋಡ್ ತನಿಖೆ ಅಂತಂದ್ರೆ ಏನು? ಈಗಾಗಲೇ CCTV ದೃಶ್ಯಗಳನ್ನು ಕಲೆ ಹಾಕಿರುವಂತಹ ಪೊಲೀಸ್ನವರು ಈಗ ಈ ಹಿಂದೆ ಅಂದರೆ 1 ತಿಂಗಳ ಹಿಂದೆ ಆತ ಇಲ್ಲಿ ಬಂದಿದ್ದ, ಆತ ರೆಕ್ಕಿ ಮಾಡಿದ್ನ, ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಮತ್ತೊಂದು ಪರಿಶೀಲನೆಯನ್ನು ಮಾಡ್ತಾರೆ. 1 ತಿಂಗಳ ಹಿಂದೆಯಿಂದಲೂ ಕೂಡ ಅವರೀಗ ತನಿಖೆಯನ್ನು ಮುಂದುವರಿಸ್ತಾರೆ. ಹಿಂದಿನ ದಿನಗಳ ಫುಟೇಜನ್ನು ಪರಿಶೀಲಿಸುತ್ತಿದ್ದಾರೆ ಪೊಲೀಸ್ನವರು. ರೆಕ್ಕಿ ಮಾಡಲು ಬಂದಿರುವ ದಿನಕ್ಕಾಗಿ ಪೊಲೀಸರು ಶೋಧ ಕಾರ್ಯವನ್ನು ಮಾಡ್ತಿದ್ದಾರೆ. ಈ ಬೆನ್ನಲ್ಲೇ ಅಧಿಕಾರಿಗಳಿಂದ ರಿವರ್ಸ್ ಮೋಡ್ ತನಿಖೆ ಆಗ್ತಾ ಇದೆ. ಕೆಫೆ CCTV DVR ಡಾಟಾವನ್ನು ಪರಿಶೀಲನೆ ಮಾಡ್ತಾರೆ. ಕಳೆದ 1 ತಿಂಗಳ ಡಾಟಾವನ್ನು ಪರಿಶೀಲನೆ ಮಾಡ್ತಾರೆ. ಕೃತ್ಯ ಎಸಗುವ ಮುನ್ನ ಬಾಂಬರ್ ರೆಕ್ಕಿ ಮಾಡಿರುವಂಥ ಸಾಧ್ಯತೆ, ಅಂದರೆ ಮುಂಚಿತವಾಗಿ ಆತ ಎಲ್ಲ ರೀತಿಯ ಪಕ್ಕಾ ಪ್ಲಾನ್ ಪ್ರಕಾರ ಆತ ಮಾಡಿದ್ದಾನಾ, ಈ ಮುಂಚಿತವಾಗಿ ಇಲ್ಲಿ ಬಂದಿದ್ನಾ, ಇಲ್ಲೆಲ್ಲಾದರೂ ತಂಗಿದ್ನಾ, ಅಥವಾ ಇಲ್ಲಿ ಓಡಾಡಿದ್ನಾ, ಸುತ್ತಮುತ್ತ ಎಲ್ಲಾದರೂ ಆತ ಕಾಣಿಸ್ಕೊಂಡಿದ್ನಾ. ಸೊ ಹೀಗಾಗಿ ಎಲ್ಲ CC ಕ್ಯಾಮ್ರಾ ಟಿವಿಗಳು DVR ಪರಿಶೀಲನೆಯನ್ನು ಡೇಟಾವನ್ನು ತೆಗೆದುಕೊಂಡು ಪೊಲೀಸ್ನವರು ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ರಿವರ್ಸ್ ಮೋಡ್ ತನಿಖೆಯನ್ನು ಮಾಡ್ತಿದ್ದಾರೆ. ಹಿಂದಿನ ದಿನಗಳ ಫುಟೇಜನ್ನು ಪರಿಶೀಲಿಸುತ್ತಿದ್ದಾರೆ ಪೊಲೀಸ್ನವರು. ರೆಕ್ಕಿ ಮಾಡಲು ಬಂದಿರುವ ದಿನಕ್ಕಾಗಿ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ, ಶೋಧ ಕಾರ್ಯವನ್ನು ಮಾಡ್ತಿದ್ದಾರೆ. ಸೊ ಈ ರೀತಿಯಾಗಿ ಆ ಥರ ಫುಟೇಜ್ಗಳೇನಾದರೂ ಸಿಕ್ಕಿದಾಗ ಅದನ್ನು ಇಟ್ಕೊಂಡು ಮತ್ತೊಂದು ಹಂತದ ತನಿಖೆಯಲ್ಲಿ, ಅಂದರೆ ಮತ್ತೊಂದು ಹಂತದ ತನಿಖೆಗೆ ಅದು ಸಹಾಯ ಮಾಡುತ್ತೆ. ಸೊ ಅದನ್ನು ಇಟ್ಕೊಂಡು ಇನ್ನಷ್ಟು ಹೆಚ್ಚಿನ ತನಿಖೆಗೆ ಅಧಿಕಾರಿಗಳು ಅಥವಾ ಪೊಲೀಸ್ನವರು ಮುಂದಾಗ್ತಾರೆ. ಸೊ ಈಗಾಗಲೇ CCB ಪೊಲೀಸರಿಗೆ ಆದೇಶವನ್ನು ಕೊಟ್ಟಿರುವಂಥ ಸರ್ಕಾರ, ಕಾದ್ ನೋಡೋಣ ಈ ರೀತಿಯಾದಂಥ ಒಂದು ತನಿಖೆಯಿಂದ ಏನೆಲ್ಲ ಗೊತ್ತಾಗುತ್ತೆ ಅಂತೇಳಿ. ಮತ್ತೊಂದು ಕಡೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುನಿಲ್, ಭಾಳ ಪ್ರಮುಖವಾಗಿ ರಿವರ್ಸ್ ಮೋಡ್ ತನಿಖೆ ಇದೆಯಲ್ಲ, ಇದು ಎಷ್ಟು ಸಹಾಯಕಾರಿಯಾಗುತ್ತೆ? ಸೊ ಮತ್ತೊಂದು ಕಡೆ ತಿಂಗಳ ಹಿಂದಿನ ಫುಟೇಜ್ಗಳನ್ನೆಲ್ಲ ಗಮನಿಸ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಎಸ್ ದಿವಿತ್, ತನಿಖೆಯ ಭಾಗವಾಗಿ ಈ ರಿವರ್ಸ್ ಮೋಡ್ನಲ್ಲಿ ತನಿಖೆ ನಡೆಸುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂದರೆ ಈತ ಈ ಒಂದು ರಾಮೇಶ್ವರ ಕೆಫೆಗೆ ಬಂದು ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕಿಂತ ಮೊದಲು, ಅಂದರೆ ಟೈಮರ್ ಇಟ್ಕೊಂಡು ಆ ಒಂದು ಬಾಂಬ್ನ ಸೆಟ್ ಮಾಡಿ ಬ್ಲಾಸ್ಟ್ ಮಾಡೋದಕ್ಕಿಂತ ಮೊದಲು ಅದಕ್ಕೋಸ್ಕರ ರೆಕ್ಕಿ ಮಾಡಿರುವಂತಹ ಚಾನ್ಸಸ್ ಇರುತ್ತೆ. ಪ್ರತಿಯೊಂದು ಟೆರರ್ ಕೇಸ್ನಲ್ಲೂ ಕೂಡ ಇದೇ ರೀತಿ ಆಗಿರುವಂಥದ್ದು. ತಾವು ಯಾವ ಸ್ಥಳದಲ್ಲಿ ಬ್ಲಾಸ್ಟ್ ಮಾಡಬೇಕು ಅನ್ನುವಂಥದ್ದನ್ನು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೋ ಅದಕ್ಕೂ ಮೊದಲು ಆ ಜಾಗಕ್ಕೆ ಹೋಗಿ ರೆಕ್ಕಿ ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ಆ ಒಂದು ರೆಕ್ಕಿ ಮಾಡಿರುವಂಥ ದಿನ ಯಾವುದು, ಅವತ್ತು ಆತ ಯಾವ ರೀತಿ ಬಂದಿದ್ದ ಅನ್ನುವಂಥನ್ನ ಪತ್ತೆ ಹಚ್ಚೋದಕ್ಕೋಸ್ಕರ ಈಗಾಗಲೇ CCTV ಫುಟೇಜ್ಗಳ ಪರಿಶೀಲನೆಯನ್ನು ಬೆಂಗಳೂರಿನ CCB ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಖುದ್ದು ಇನ್ಸ್ಪೆಕ್ಟರ್ ರ್ಯಾಂಕ್ನ ಅಧಿಕಾರಿಯ ನೇತೃತ್ವದಲ್ಲಿ ಹಲವಾರು ಮಂದಿ ಸಿಬ್ಬಂದಿ ಈ ಒಂದು CCTV ಫುಟೇಜ್, ಪ್ರತಿದಿನದ CCTV ಫುಟೇಜ್ನ ಅನಾಲಿಸಿಸ್ ಮಾಡ್ತಿದ್ದಾರೆ. ಅದರಲ್ಲಿ ಎಲ್ಲಾದರೂ ಕೂಡ ಈ ಘಟನೆ ನಡೆದ ದಿನ ಬಂದಂತಹ ಶಂಕಿತನ ರೀತಿಯಲ್ಲಿ ಹೋಲುವಂತಹ ಬೇರೆ ಯಾರಾದರೂ ವ್ಯಕ್ತಿಗಳು ಬಂದಿದ್ರು ಅನ್ನುವಂಥನ ಪತ್ತೆ ಹಚ್ಚುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ಒಂದು ರಾಮೇಶ್ವರ ಕೆಫೆಯಲ್ಲಿ ಎಷ್ಟು ದಿನಗಳ CCTVಯ ಒಂದು DVR ಅವೈಲೇಬಲ್ ಇದೆ ಅಂದರೆ ಕೆಲವೊಂದು 15 ತಿಂಗಳ ಬ್ಯಾಕಪ್ ಇರುತ್ತೆ, ಇನ್ನು ಕೆಲವೊಂದು 1 ತಿಂಗಳ ಬ್ಯಾಕಪ್ ಇರುತ್ತೆ. ಆ 1 ತಿಂಗಳ ಬ್ಯಾಕಪ್ ಇರುವಂತಹ ಅಷ್ಟೂ ಫುಟೇಜ್ಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರಿಂದ ತನಿಖೆಗೆ ಯಾವುದೋ ರೀತಿಯಲ್ಲಿ ಸಹಕಾರ ಆಗುತ್ತಾ ಅನ್ನುವಂಥದ್ದು. ಯಾಕೆಂದರೆ ಈ ಹಿಂದೆ ನಡೆದಂಥ ಹಲವಾರು ಕೇಸುಗಳಲ್ಲೂ ಕೂಡ ರಿವರ್ಸ್ ಮೋಡ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಂಥ ಟೈಮಲ್ಲಿ, ರೆಕ್ಕಿ ಮಾಡಿದಂತಹ ಟೈಮಲ್ಲಿ ಯಾರು ಬಂದಿದ್ದರು, ಯಾವ ರೀತಿ ಅವರು ಮಾನಿಟರ್ ಮಾಡಿದರು, ಎಲ್ಲ ವಿಚಾರಗಳು ಕೂಡ ಗೊತ್ತಾಗಿತ್ತು. ಇನ್ಕ್ಲೂಡಿಂಗ್ ಮಂಗಳೂರಿನಲ್ಲಿ ನಡೆದಂತಹ ಕುಕ್ಕರ್ ಬಾಂಬ್ ಕೇಸ್ನಲ್ಲೂ ಕೂಡ ಈ ಹಿಂದಿನ CCTV ಫುಟೇಜ್ಗಳನ್ನು ಕಲೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಶಾರಿಕ್ ಬಂದು ಹೋಗಿದ್ದಂತಹ ವಿಚಾರಗಳು ಕೂಡ ಗೊತ್ತಾಗಿತ್ತು. ಅದೇ ರೀತಿಯಲ್ಲಿ ಈ ಕೇಸ್ನಲ್ಲೂ ಕೂಡ ಯಾವುದೋ ರೀತಿಯ ಸುಳಿವುಗಳು ಸಿಗ್ಬೋದಾ ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗ CCTV ಫುಟೇಜ್ಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಯಾವುದಾದ್ರೂ ಒಂದು ಫುಟೇಜ್ನಲ್ಲಾದರೂ ಕೂಡ ಈ ಶಂಕಿತನ ದೃಶ್ಯಾವಳಿ ಕಂಡು ಬಂದರೆ ಅದು ತನಿಖೆಯ ದೃಷ್ಟಿಯಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ದಿವಿತ್, ಈಗಾಗಲೇ ಸುದ್ದಿ ಭಾಳ ಪ್ರಮುಖವಾಗಿ ಸರ್ಕಾರದಿಂದ ಕೂಡ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಈ ಬೆನ್ನಲ್ಲೇ ಈ ತನಿಖೆ, ಅಂದರೆ ರಿವರ್ಸ್ ಮೋಡ್ ತನಿಖೆ ಎಲ್ಲಿವರೆಗೂ ಬಂದಿದೆ, ಎಷ್ಟು ತನಿಖೆಗಳನ್ನು ಈಗಾಗಲೇ ಮುಂದುವರೆಸಿದ್ದಾರೆ, ಆಲ್ರೆಡಿ ಶುರು ಮಾಡಿದ್ದಾರೆ ಈ ತನಿಖೆನ ಅಂತೇಳಿ. ದಿವಿತ್, ಈಗ CCB ಅಧಿಕಾರಿಗಳು ಈ ಒಂದು CCTV ಫುಟೇಜ್ನ DVRಗಳನ್ನು ಕಲೆ ಹಾಕಿ ಅದರಲ್ಲಿರುವಂತಹ ಡಾಟಾವನ್ನು ಡೌನ್ಲೋಡ್ ಮಾಡಿಕೊಂಡು ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಟಾಸ್ಕ್ನ ಕೊಡಲಾಗಿರುವಂಥದ್ದು. ಅಂದರೆ ಒಂದೊಂದು ದಿನದ ಫುಟೇಜ್ನ ನೋಡುವಂಥದ್ದು. ಅದನ್ನು ಫಾರ್ವರ್ಡ್ ಮಾಡಿಕೊಂಡು ಹೋಗಿ ನೋಡಿದರೆ ಯಾವುದೇ ರೀತಿಯಲ್ಲೂ ಕೂಡ ಉಪಕಾರಿ ಆಗಲ್ಲ. ಹಾಗಾಗಿ ಸೆಕೆಂಡ್ ಟು ಸೆಕೆಂಡ್ ನೋಡ್ತಾ ಕೂತ್ಕೋಬೇಕಾಗತ್ತೆ. ಯಾವುದಾದ್ರೂ ಒಂದು ಕ್ಷಣದಲ್ಲಾದರೂ ಕೂಡ ಶಂಕಿತನ ದೃಶ್ಯಾವಳಿ ಕಂಡು ಬಂದಲ್ಲಿ ಅದನ್ನು ಫ್ರೀಸ್ ಮಾಡಿಕೊಂಡು ಅದಾದ ಬಳಿಕ ಇನ್ ಕೇಸ್ ಯಾವುದಾದ್ರೂ ಒಂದು ಫುಟೇಜಲ್ಲಿ ಆತನ ಕ್ಲಿಯರ್ ಮುಖ ಕಾಣುವಂಥದ್ದು ಕಂಡು ಬಂದಲ್ಲಿ ಅದು ಕೂಡ ತನಿಖೆಗೆ ಸಹಕಾರಿ.